ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಮುಂದಿರುವುದು ಲೂಕನ ಶುಭ ಸಂದೇಶದ ಒಂದು ಸಣ್ಣ ಭಾಗ. ಆದರೆ ಅದರಲ್ಲಿ ಒಂದು ದೊಡ್ಡ ವಿರೋಧಾಭಾಸ ಅಡಗಿದೆ. ಯೇಸು ಹೇಳ್ತಾರೆ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು, ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವನು. ಇದು ಕೇಳೋಕೆ ಏನೋ ತಲೆಕೆಳಗಾದ ತರ್ಕದ ತರಹ ಅಲ್ವಾ? ಪ್ರಾಣ ಉಳಿಸ್ಕೊಂಡ್ರೆ ಕಳ್ಕೊಳ್ತೀವಿ, ಕಳ್ಕೊಂಡ್ರೆ ಉಳಿಸ್ಕೊಳ್ತೀವಿ ಅಂದರೆ ಏನು? ಇದರ ನಿಜವಾದ ಅರ್ಥವನ್ನು ಭೇದಿಸುವುದೇ ಇವತ್ತಿನ ನಮ್ಮ ಗುರಿ. ಇದಕ್ಕಾಗಿ ನಾವು ಶಿಲುಬೆಯ ಹಾದಿ ಮತ್ತು ನಿಜವಾದ ಶಿಷ್ಯತ್ವ ಅನ್ನೋ ಒಂದು ವಿಶ್ಲೇಷಣಾತ್ಮಕ ಪಠ್ಯವನ್ನು ಆಧಾರವಾಗಿಟ್ಕೊಂಡಿದ್ದೇವೆ. ಅದರಲ್ಲೂ ಈಗ ನಡೀತಾ ಇರೋ ಈ ತಪಸ್ಸು ಕಾಲದ ಸಂದರ್ಭದಲ್ಲಿ ಈ ಮಾತುಗಳು ತುಂಬಾನೇ ಮುಖ್ಯ ಅನ್ಸುತ್ತೆ. ಖಂಡಿತ. ಇದು ಕ್ರೈಸ್ತ ಧರ್ಮದ ಅನುಯಾಯಿತ್ವದ ಆ ತಿರುಳನ್ನೇ ಹಿಡಿದಿಡುವ ಮಾತುಗಳು. ಈ ಗೊಂದಲವನ್ನ ಬಿಡಿಸಲು ನಾವು ನೋಡ್ತಾ ಇರೋ ಮೂಲ ಪಠ್ಯ ಒಂದು ಸ್ಪಷ್ಟವಾದ ಚೌಕಟ್ಟನ್ನು ಕೊಡುತ್ತೆ. ನಾವು ಈ ವಿಷಯವನ್ನ 4 ಹಂತಗಳಲ್ಲಿ ನೋಡಬಹುದು. ಮೊದಲು ಇದರ ಐತಿಹಾಸಿಕ ಹಿನ್ನೆಲೆ ಏನು, ಆಮೇಲೆ ಇದರಲ್ಲಿರೋ ಪ್ರತಿಯೊಂದು ಷರತ್ತಿನ ವಿಶ್ಲೇಷಣೆ, ಆಮೇಲೆ ಆ ವಿರೋಧಾಭಾಸದ ಪದಗಳ ಆಳವಾದ ಅರ್ಥ ಏನು ಅಂತ ನೋಡೋಣ. ಮತ್ತು ಕೊನೆಗೆ ಇವತ್ತಿನ ನಮ್ಮ ಜೀವನಕ್ಕೆ ಇದನ್ನ ಹೇಗೆ ಅಳವಡಿಸಿಕೊಳ್ಳಬಹುದು. ಈ ದಾರಿಲಿ ಸಾಗಿದ್ರೆ ಆ ವಿರೋಧಾಭಾಸದ ಮರ್ಮ ತಾನಾಗಿಯೇ ಬಿಡಿಸ್ಕೊಳ್ಳುತ್ತೆ. ಅದ್ಭುತ. ಹಾಗಾದ್ರೆ ಮೊದಲ ಹೆಜ್ಜೆಯಿಂದಲೇ ಶುರು ಮಾಡೋಣ. ಯೇಸು ಈ ಮಾತುಗಳನ್ನ ಯಾವಾಗ, ಎಲ್ಲಿ, ಯಾರಿಗೆ ಹೇಳಿದ್ರು? ಆ ಸಂದರ್ಭದ ಹಿನ್ನೆಲೆ ಏನು? ನಮ್ಮ ವಿಶ್ಲೇಷಣೆ ಹೇಳೋ ಹಾಗೆ ಈ ಘಟನೆ ನಡೆಯೋದು ಯೇಸುವಿನ ಜೀವನದ ಒಂದು ಮಹತ್ವದ ತಿರುವಿನಲ್ಲಿ. ಇದಕ್ಕೂ ಸ್ವಲ್ಪ ಮುಂಚೆ ಯೇಸು ತನ್ನ ಶಿಷ್ಯರನ್ನ ಕೇಳ್ತಾರೆ, ನಾನು ಯಾರೆಂದು ಜನರು ಹೇಳ್ತಾರೆ ಅಂತ. ಅದಕ್ಕೆ ಶಿಷ್ಯರು ಬೇರೆ ಬೇರೆ ಉತ್ತರ ಕೊಡ್ತಾರೆ. ಆಗ ಯೇಸು ನೇರವಾಗಿ ಕೇಳ್ತಾರೆ, ಹಾಗಾದ್ರೆ ನೀವು ನನ್ನನ್ನು ಯಾರೆಂದು ಹೇಳ್ತೀರಿ? ಆಗ ಪೇತ್ರನು ಆ ಪ್ರಸಿದ್ಧ ಉತ್ತರ ಕೊಡ್ತಾನೆ, ನೀವು ದೇವರ ಅಭಿಷಕ್ತರು ಅಥವಾ ಮೆಸ್ಸಯ್ಯ ಅಂತ. ಇದೊಂದು ದೊಡ್ಡ ಘೋಷಣೆ ಅಲ್ವಾ? ಆ ಕ್ಷಣದಲ್ಲಿ ಶಿಷ್ಯರಿಗೆಲ್ಲ ರೋಮಾಂಚನ ಆಗಿರಬೇಕು. ಖಂಡಿತ. ಯಾಕಂದ್ರೆ ಆ ಕಾಲದ ಯಹೂದ್ಯರ ಪ್ರಕಾರ ಮೆಸ್ಸಯ್ಯ ಅಂದ್ರೆ ಅವರೊಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ. ಅವರ ಪ್ರಕಾರ ಮೆಸ್ಸಯ್ಯ ಅಂದ್ರೆ ರೋಮನ್ ಸಾಮ್ರಾಜ್ಯದ ದಬ್ಬಾಳಿಕೆಯಿಂದ ಅವರನ್ನ ಬಿಡುಗಡೆ ಮಾಡಿ ರಾಜ ದಾವಿದನ ಸಿಂಹಾಸನವನ್ನ ಪುನಃ ಸ್ಥಾಪಿಸೋ ಒಬ್ಬ ಮಹಾನ್ ರಾಜಕೀಯ ಮತ್ತು ಸೈನಿಕ ನಾಯಕ. ಓ, ಅಂದ್ರೆ ಅವರ ಕಣ್ಣಲ್ಲಿ ಮೆಸ್ಸಿಯ ಒಬ್ಬ ವಿಜಯಶಾಲಿ, ಒಬ್ಬ ಕ್ರಾಂತಿಕಾರಿ. ನಿಖರವಾಗಿ. ಹಾಗಾದ್ರೆ ಪೇತ್ರನು ನೀವು ಮೆಸ್ಸಿಯ ಅಂದಾಗ ಅವನ ಮನಸ್ಸಲ್ಲಿದ್ದ ಚಿತ್ರವೇ ಬೇರೆ. ಅವನು, ನೀವು ನಮ್ಮನ್ನ ಆಳೋ ಮುಂದಿನ ರಾಜ, ರೋಮನ್ನರನ್ನ ಓಡಿಸೋ ನಾಯಕ ಅಂತ ಹೇಳ್ತಿದ್ದ. ಬಹುಶಃ ಶಿಷ್ಯರೆಲ್ಲರೂ ಕತ್ತಿ ಹಿಡಿದು ಯುದ್ಧಕ್ಕೆ ರೆಡಿಯಾಗೋ ಯೋಚನೆಯಲ್ಲಿದ್ರೇನು. ನಿಖರವಾಗಿ. ಆದ್ರೆ ಇಲ್ಲೇ ಕಥೆಗೆ ಇನ್ನೂ ದೊಡ್ಡ ತಿರುವು ಸಿಗುತ್ತೆ. ಶಿಷ್ಯರ ಉತ್ಸಾಹ, ಆ ನಿರೀಕ್ಷೆಗಳ ಮೇಲೆ ಯೇಸು ತಣ್ಣೀರೆರ್ಚುತ್ತಾರೆ. ಅವರು ತಕ್ಷಣವೇ ಆ ರಾಜಕೀಯ ಕಲ್ಪನೆಯನ್ನ ಸಂಪೂರ್ಣವಾಗಿ ತಲೆಕೆಳಗಾಗಿಸ್ತಾರೆ. ಅವ್ರು ಹೇಳ್ತಾರೆ, ಹೌದು, ನಾನ್ ಮೆಸ್ಸಯ್ಯನೇ, ಆದ್ರೆ ನನ್ನ ದಾರಿ ನೀವಂದುಕೊಂಡ ದಾರಿಯಲ್ಲ. ನಾನು ಕಷ್ಟಗಳನ್ನು ಅನುಭವಿಸಿ ಸಭಾಪ್ರಮುಖರಿಂದ, ಮುಖ್ಯ ಯಾಜಕರಿಂದ ಮತ್ತು ಧರ್ಮಶಾಸ್ತ್ರಿಗಳಿಂದ ತಿರಸ್ಕೃತನಾಗಿ ಕೊಲ್ಲಲ್ಪಡಬೇಕು, ನಂತರ 3ನೇ ದಿನಕ್ಕೆ ಮತ್ತೆ ಉಯಿರ್ತೇಳಬೇಕು ಅಂತ. ಊಹಿಸ್ಕೊಳ್ಳೋಗು ಕಷ್ಟ. ಅವ್ರ ಕ್ರಾಂತಿಗಾಗಿ ಕಾಯ್ತಿದ್ರೆ ಯೇಸು ಮಾತ್ರ ಕಷ್ಟ, ತಿರಸ್ಕಾರ, ಸಾವಿನ ಬಗ್ಗೆ ಮಾತಾಡ್ತಿದ್ದಾರೆ. ಪೇತ್ರನಿಗೆ ಮತ್ತೆ ಉಳಿದ ಶಿಷ್ಯರಿಗೆ ಇದು ಎಂತಹ ದೊಡ್ಡ ಆಘಾತ ಆಗಿರಬೇಕು. ಹೌದು. ಅವರ ನಾಯಕ ಹೀಗೆ ಸೋಲೋ ಮಾತು ಹೇಳೋದನ್ನ ಕೇಳಿ ಅವರ ಪ್ರಪಂಚವೇ ಕುಸಿದ್ಬಿದ್ದಿರಬೇಕು. ಯೇಸು ಇಲ್ಲಿ ಪ್ರವಾದಿ ಯಶಾಯನು ಹೇಳಿದ ದುಃಖದ ದಾಸನ ಅಂದ್ರೆ ಸಫರಿಂಗ್ ಸರ್ವೆಂಟ್ ಪಾತ್ರವನ್ನ ತಮ್ಮದಾಗಿಸ್ಕೊಳ್ತಿದ್ದಾರೆ, ಜಯಶಾಲಿ ರಾಜನ ಪಾತ್ರವನ್ನಲ್ಲ. ಈ ಐತಿಹಾಸಿಕ ಹಿನ್ನೆಲೆ ಬಹಳ ಮುಖ್ಯ. ಯಾಕಂದ್ರೆ ಇದಾದ ತಕ್ಷಣವೇ ಇದೇ ಮನಸ್ಥಿತಿಯಲ್ಲಿ ಅವರು ಶಿಷ್ಯತ್ವದ ಬಗ್ಗೆ ಮಾತಾಡೋಕ್ ಶುರು ಮಾಡ್ತಾರೆ. ಸರಿ, ಈಗ ಚಿತ್ರ ಸ್ಪಷ್ಟ ಆಗ್ತಾ ಇದೆ. ಅವರ ನಿರೀಕ್ಷೆಗಳನ್ನೆಲ್ಲ ಪುಡಿಗಟ್ಟಿ ಆ ಆಘಾತಕಾರಿ ಹಿನ್ನೆಲೆಯಲ್ಲಿ ಯೇಸು ತನ್ನನ್ನು ಹಿಂಬಾಲಿಸಲು 3 ಷರತ್ತುಗಳನ್ನ ಹಾಕ್ತಾರೆ. ಮೊದಲನೆಯದಂತೂ ಕೇಳೋಕೆ ಕಠಿಣ, ತನ್ನನ್ನು ತಾನೇ ಪರಿತ್ಯಜಿಸುವುದು ಅಂತ. ಇದರ ಅರ್ಥ ಸನ್ಯಾಸಿಯಾಗ್ಬಿಡೋದಾ? ಎಲ್ಲವನ್ನೂ ಬಿಟ್ಟು ಹೊರಟೋಗೋದಾ? ಇದು ಸಾಮಾನ್ಯವಾದಿ ಬರೋ ಪ್ರಶ್ನೆ. ಆದ್ರೆ ಮೂಲ ಪಠ್ಯ ಇದನ್ನ ಚೆನ್ನಾಗಿ ವಿವರಿಸುತ್ತೆ. ತನ್ನನ್ನು ಪರಿತ್ಯಜಿಸುವುದು ಅಂದ್ರೆ ನಮ್ಮ ಬಟ್ಟೆ, ಮನೆ ಅಥವಾ ಆಸ್ತಿಯನ್ನ ಬಿಡೋದಕ್ಕಿಂತ ಆಳವಾದುದು. ಇದರ ನಿಜವಾದ ಅರ್ಥ ನಮ್ಮ ಅಹಮ್ಮನ್ನು ನಮ್ಮ ಜೀವನದ ಸಿಂಹಾಸನದಿಂದ ಕೆಳಗಿಳಿಸೋದು. ಒಂದು ನಿಮಿಷ, ಅಹಮ್ಮನ್ನು ಸಿಂಹಾಸನದಿಂದ ಕೆಳಗಿಳಿಸೋದು ಅಂದ್ರೆ ದಯವಿಟ್ಟು ಸ್ವಲ್ಪ ವಿವರಿಸಿ. ಅಂದ್ರೆ ನಮ್ಮ ಜೀವನದ ಕೇಂದ್ರಬಿಂದು ನಾನು ಆಗ್ಬಾರ್ದು.
ನನ್ನ ಇಚ್ಛೆ, ನನ್ನ ಬಯಕೆ, ನನ್ನ ಯೋಜನೆ, ನನ್ನ ಸುಖ ಇದೆಲ್ಲ ನಮ್ಮ ಜೀವನದ ಚಾಲಕ ಶಕ್ತಿಯಾಗಿರುತ್ತೆ. ಆದ್ರೆ ಯೇಸು ಹೇಳೋದು ಆ ನಾನು ಅನ್ನೋ ಕೇಂದ್ರವನ್ನ ತೆಗೆದು ಆ ಜಾಗದಲ್ಲಿ ದೇವರನ್ನ ಕೂರಿಸಿ ಅಂತ. ದೇವರ ಇಚ್ಛೆ ಏನಿದೆ ಅನ್ನೋದಕ್ಕೆ ಮೊದಲ ಆದ್ಯತೆ ಕೊಡೋದು. ಹೌದು. ಆದ್ರೆ ಇದು ಪ್ರಾಯೋಗಿಕವಾಗಿ ಸಾಧ್ಯನಾ? ನಮ್ಮ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಲ್ಲಿ ನನ್ನ ಇಚ್ಛೆ, ನನ್ನ ಕೆರಿಯರ್, ನನ್ನ ಗುರಿ ಅಂತ ಯೋಚಿಸದೇ ಹೋದ್ರೆ ನಾವು ಹಿಂದೆ ಉಳಿದುಬಿಡ್ತೀವಿ ಅನ್ನೋ ಭಯ ಎಲ್ಲರಿಗೂ ಇರುತ್ತಲ್ವಾ? ಅತ್ಯುತ್ತಮ ಪ್ರಶ್ನೆ. ಇದು ಆತ್ಮಹತ್ಯೆ ಅಲ್ಲ, ಆತ್ಮಕೇಂದ್ರೀಕರಣದ ಬದಲಾವಣೆ. ಅಂದ್ರೆ ನಮ್ಮ ಪ್ರತಿಭೆ, ನಮ್ಮ ವೃತ್ತಿ, ನಮ್ಮ ಸಂಬಂಧಗಳು ಎಲ್ಲವೂ ಇರ್ಲಿ, ಆದ್ರೆ ಅವುಗಳ ಅಂತಿಮ ಗುರಿ ಕೇವಲ ನಮ್ಮ ಸ್ವಂತ ಸುಖ ಆಗಿರಬಾರ್ದು. ಬದಲಿಗೆ ನನ್ನ ಈ ಪ್ರತಿಭೆಯನ್ನ ದೇವರ ಮಹಿಮೆಗಾಗಿ ಮತ್ತು ಇತರರ ಸೇವೆಗಾಗಿ ಹೇಗೆ ಬಳಸಬಹುದು ಅಂತ ಯೋಚಿಸೋದು. ಇದು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸೋ ಪ್ರಕ್ರಿಯೆ. ಸರಿ, ಇದು ಮೊದಲನೇ ಷರತ್ತು. ಎರಡನೇದು ಇನ್ನೂ ಭಯಾನಕವಾಗಿದೆ. ಶಿಲುಬೆಯನ್ನು ಅನುದಿನವೂ ಹೊರುವುದು. ಆ ಕಾಲದಲ್ಲಿ ಶಿಲುಬೆ ಅಂದ್ರೆ ಅದು ಕೇವಲ ಮರಣದಂಡನೆ ಅಲ್ಲ, ಅದು ಅತ್ಯಂತ ಅವಮಾನಕಾರಿ, ನೋವಿನ ಮತ್ತು ಶಾಪಗ್ರಸ್ತ ಸಾವಿನ ಸಂಕೇತವಾಗಿತ್ತು. ಹೌದು. ಅದನ್ನ ರಾಜದ್ರೋಹಿಗಳಿಗೆ ಮತ್ತು ಅತ್ಯಂತ ಕೆಳಮಟ್ಟದ ಅಪರಾಧಿಗಳಿಗೆ ಮಾತ್ರ ಕೊಡ್ತಿದ್ರು. ಹೌದು. ಶಿಲುಬೆ ಅಂದ ತಕ್ಷಣ ನಮ್ಗೆ ಭಯಾನಕ ಚಿತ್ರಣವೇ ಬರುತ್ತೆ. ಯೇಸು ಹೇಳ್ತಿರೋದು, ನನ್ನನ್ನ ಹಿಂಬಾಲಿಸ್ಬೇಕಂದ್ರೆ ನೀವು ಕೂಡ ಸತ್ಯಕ್ಕಾಗಿ ಮತ್ತು ದೇವರಿಗಾಗಿ ಸಮಾಜದಿಂದ ಸಿಗೋ ಅವಮಾನ, ನಿಂದನೆ, ಕಷ್ಟಗಳನ್ನ ಸ್ವೀಕರಿಸೋಕೆ ಸಿದ್ಧರಿರ್ಬೇಕು ಅಂತ. ಆದ್ರೆ ಇಲ್ಲಿ ಲೂಕನು ಬಳಸೋ ಒಂದು ಪದ ಬಹಳ ಮುಖ್ಯ. ನಮ್ಮ ಮೂಲ ಪಠ್ಯ ಇದನ್ನ ಒತ್ತಿ ಹೇಳುತ್ತೆ. ಆ ಪದ ಅನುದಿನವು. ಹೌದು, ಅನುದಿನವು ಅಥವಾ ಪ್ರತಿದಿನ. ಮತ್ತೊಬ್ಬ ಶುಭ ಸಂದೇಶಕಾರನಾದ ಮಾರ್ಕನು ಈ ಪದವನ್ನ ಬಳಸೋದಿಲ್ಲ, ಆದ್ರೆ ಲೂಕನು ಅದನ್ನ ಸೇರಿಸ್ತಾನೆ. ಇದರಿಂದ ಅರ್ಥದಲ್ಲಿ ಏನ್ ವ್ಯತ್ಯಾಸ ಆಗುತ್ತೆ? ದೊಡ್ಡ ವ್ಯತ್ಯಾಸ ಇದೆ. ಶಿಲುಬೆ ಹೊರುವುದು ಅಂದ್ರೆ ಜೀವನದಲ್ಲಿ ಒಂದ್ಸಲ ಮಾಡೋ ದೊಡ್ಡ ಬಲಿದಾನ, ಹುತಾತ್ಮರಾಗೋದು ಮಾತ್ರ ಅಲ್ಲ. ಲೂಕನ ಪ್ರಕಾರ ಅದು ಪ್ರತಿದಿನ, ಪ್ರತಿಕ್ಷಣ ನಾವು ತೆಗೆದುಕೊಳ್ಳೋ ಸಣ್ಣ ಸಣ್ಣ ನಿರ್ಧಾರಗಳು. ನಮ್ಮ ದೈನಂದಿನ ಜೀವನದಲ್ಲಿ ಬರೋ ಸವಾಲುಗಳು, ಜವಾಬ್ದಾರಿಗಳು, ನೋವುಗಳು, ಇವುಗಳೇ ನಮ್ಮ ಶಿಲುಬೆ. ಒಂದು ಉದಾಹರಣೆ ಕೊಡಿ. ಈಗ ಆಫೀಸಲ್ಲಿ ನಮಗೆ ಸಿಗಬೇಕಾದ ಪ್ರಮೋಷನ್ ಬೇರೆಯವ್ರಿಗೆ ಸಿಕ್ಕಾಗ ಆ ನಿರಾಸೆ ಮತ್ತು ಅಸಮಾಧಾನವನ್ನ ದ್ವೇಷವಾಗಿ ಬದಲಾಯಿಸದೆ ಸಹನೆಯಿಂದ ಸ್ವೀಕರಿಸೋದು, ಇದು ಒಂದು ರೀತಿಯ ಶಿಲುಬೆಯೇ? ಅಥವಾ ವಯಸ್ಸಾದ ತಂದೆ ತಾಯಿಯನ್ನ ಕಿರಿಕಿರಿ ಇಲ್ಲದೆ ಪ್ರೀತಿಯಿಂದ ನೋಡ್ಕೊಳ್ಳೋದು ಕೂಡ? ಅತ್ಯುತ್ತಮ ಉದಾಹರಣೆ. ಅದೇ ನಿಜವಾದ ಅನುದಿನದ ಶಿಲುಬೆ. ಪ್ರತಿದಿನದ ಜವಾಬ್ದಾರಿಗಳಿಂದ ಓಡಿಹೋಗದೆ, ದೂರು ಹೇಳದೆ, ಅದನ್ನ ಪ್ರೀತಿಯಿಂದ ಮತ್ತು ದೇವರ ಚಿತ್ತ ಅಂತ ಸ್ವೀಕರಿಸೋದೇ ಶಿಲುಬೆ ಹೊರುವುದು. ಸರಿ, ಮತ್ತು ಮೂರನೇದಾಗಿ ನನ್ನನ್ನು ಹಿಂಬಾಲಿಸುವುದು. ಇದು ಮೊದಲ 2 ಷರತ್ತುಗಳನ್ನ ಪೂರೈಸಿದ್ಮೇಲೆ ಬರುವ ಒಂದು ನ್ಯಾಚುರಲ್ ಸ್ಟೆಪ್ ಅಲ್ವಾ? ಹೌದು. ತನ್ನ ಅಹಂಕಾರವನ್ನ ಬದಿಗಿಟ್ಟು ದೈನಂದಿನ ಕಷ್ಟಗಳನ್ನ ಸ್ವೀಕರಿಸೋಕೆ ಸಿದ್ಧನಾದವನು ಮಾತ್ರ ಯೇಸು ನಡೆದ ಪ್ರೀತಿ, ಕ್ಷಮೆ, ಸೇವೆ ಮತ್ತು ತ್ಯಾಗದ ದಾರಿಯಲ್ಲಿ ನಡೆಯೋಕೆ ಸಾಧ್ಯ. ಈ 3 ಷರತ್ತುಗಳು ಒಂದಕ್ಕೊಂದು ಬೆಸೆದುಕೊಂಡಿವೆ. ಓಕೆ, ಈ 3 ಷರತ್ತುಗಳನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಶುರು ಮಾಡಿದ ದೊಡ್ಡ ವಿರೋಧಾಭಾಸಕ್ಕೆ ಮತ್ತೆ ಬರೋಣ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವನು ಅದನ್ನು ಕಳೆದುಕೊಳ್ಳುವನು. ಇದು ಈಗಲೂ ನನಗೆ ಒಂದು ಒಗಟಿನ ತರಾನೇ ಇದೆ. ಈಗ ಆ ಒಗಟನ್ನ ಬಿಡಿಸೋ ಸಮಯ. ಇಲ್ಲಿರೋ ಪ್ರಮುಖ ಪದ ಪ್ರಾಣ. ನಾವು ಪ್ರಾಣ ಅಂದ್ರೆ ಸಾಮಾನ್ಯವಾಗಿ ಜೀವ ಅಥವಾ ಉಸಿರು ಅಂತ ಅಂದ್ಕೊಳ್ತೀವಿ. ಆದ್ರೆ ಮೂಲ ಗ್ರೀಕ್ ಭಾಷೆಯಲ್ಲಿ ಇಲ್ಲಿ ಪ್ಸೈಖೆ, ಪ್ಲಸೈಖೆ ಅನ್ನೋ ಪದವನ್ನ ಬಳಸಲಾಗಿದೆ. ನಮ್ಮ ವಿಶ್ಲೇಷಣಾ ಪಠ್ಯದ ಪ್ರಕಾರ ಪ್ಸೈಖೆ ಅಂದ್ರೆ ಕೇವಲ ಭೌತಿಕ ಜೀವವಲ್ಲ. ಒಂದು ನಿಮಿಷ, ಹಾಗಾದ್ರೆ ಇಲ್ಲಿ ಪ್ರಾಣ ಅಂದ್ರೆ ಬರೀ ಉಸಿರು ಅಥವಾ ಜೀವ ಅಷ್ಟೇ ಅಲ್ಲಲ್ವಾ? ನಾವು ಸಾಮಾನ್ಯವಾಗಿ ಹಾಗೆ ಅಂದ್ಕೊಳ್ತೀವಿ. ಅಂದ್ರೆ ನಮ್ಮ ಇಡೀ ವ್ಯಕ್ತಿತ್ವ, ನಮ್ಮ ಆಸೆಗಳು, ನಮ್ಮ ಅಹಂಕಾರ, ನಮ್ಮ ಲೌಕಿಕ ಅಸ್ತಿತ್ವ ಎಲ್ಲವೂ ಸೇರಿದೆ ಅಂತಾಯ್ತು. ಇದು ಇಡೀ ವಾಕ್ಯದ ಅರ್ಥವನ್ನೇ ಬದಲಾಯಿಸುತ್ತಲ್ಲ? ಖಂಡಿತ. ಅದೇ ಇಲ್ಲಿರೋ ತಿರುಳು. ಇದು ಬರೀ ಭೌತಿಕ ಸಾವಿನ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರು ಕೇವಲ ತಮ್ಮ ಸೈಖೆಯನ್ನ ಅಂದ್ರೆ ತಮ್ಮ ಸ್ವಾರ್ಥಕೇಂದ್ರಿತ ಜೀವನವನ್ನ, ತಮ್ಮ ಲೌಕಿಕ ಸುಖ, ಸಂಪತ್ತು, ಅಧಿಕಾರವನ್ನ ಉಳಿಸ್ಕೊಳ್ಳೋದೇ ಜೀವನದ ಪರಮ ಗುರಿಯಂತ ಭಾವಿಸ್ತಾರೋ ಅವರು ತಮ್ಮ ನಿಜವಾದ ದೈವಿಕ ಜೀವನವನ್ನ ಅಂದ್ರೆ ಆತ್ಮದ ನಿಜವಾದ ಉದ್ದೇಶವನ್ನ ಕಳ್ಕೊಳ್ತಾರೆ. ಓಹೋ, ಹಾಗಾದ್ರೆ ಪ್ರಾಣವನ್ನ ಕಳೆದುಕೊಳ್ಳುವುದು ಅಂದ್ರೆ ಅಕ್ಷರಶಃ ಸಾಯೋದಲ್ಲ. ಬದಲಾಗಿ ನಮ್ಮ ಸ್ವಾರ್ಥವನ್ನ, ನಮ್ಮ ಅಹಂಕಾರವನ್ನ, ಆ ನಾನು ನನ್ನದು ಅನ್ನೋ ಮನೋಭಾವವನ್ನ ದೇವರಿಗಾಗಿ ಮತ್ತು ಇತರರಿಗಾಗಿ ಬಲಿ ಕೊಡೋದು.
ನಿಖರಾಗಿ ಯಾರೋ ತಮ್ಮ ಸ್ವಂತ ಇಚ್ಛೆಯನ್ನ, ಸಮಯವನ್ನ, ಶಕ್ತಿಯನ್ನ ದೇವರಿಗಾಗಿ, ಸತ್ಯಕ್ಕಾಗಿ ಮತ್ತು ಇತರರ ಸೇವೆಗಾಗಿ ಕಳೆದುಕೊಳ್ತಾರೋ ಅವರು ನಿತ್ಯವಾದ, ಅರ್ಥಪೂರ್ಣವಾದ ಜೀವನವನ್ನ ಉಳಿಸಿಕೊಳ್ತಾರೆ. ಇಲ್ಲೊಂದು ಆಕ್ಚುಲಿ ಒಂದು ದೈವಿಕ ಅರ್ಥಶಾಸ್ತ್ರ ಕೆಲಸ ಮಾಡುತ್ತೆ. ನಾವು ಯಾವುದನ್ನ ಬಿಟ್ಟು ಕೊಡ್ತೀವೋ ಅದಕ್ಕಿಂತ ಮಿಗಿಲಾದುದನ್ನ ದೇವ್ರು ನಮ್ಗೆ ಕೊಡ್ತಾರೆ ಅನ್ನೋ ನಂಬಿಕೆ ಇದ್ರಲ್ಲಿದೆ. ವಾವ್! ಸೈಕೆ ಅನ್ನೋ ಒಂದೇ ಪದದ ಅರ್ಥ ತಿಳಿದಾಗ ಇಡೀ ವಾಕ್ಯದ ಆಯಾಮವೇ ಬದಲಾಯಿತು. ಇದಾದ ನಂತರ ಬರೋ ಪ್ರಶ್ನೆ ಬಹಳ ನೇರ ಮತ್ತು ಪರಿಣಾಮಕಾರಿ. ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದುಕೊಂಡು ತನ್ನ ಪ್ರಾಣವನ್ನೇ ಕಳೆದುಕೊಂಡ್ರೆ ಅವನಿಗದರಿಂದ ಬರುವ ಲಾಭವಾದರೂ ಏನು? ಇದು ಇವತ್ತಿನ ಯಶಸ್ಸಿನ ವ್ಯಾಖ್ಯಾನಕ್ಕೆ ಸವಾಲ್ ಹಾಕೋ ಹಾಗಿದೆ. ಹೌದು, ನಮ್ಮ ಮೂಲ ಪಠ್ಯ ಇದನ್ನ ಆಧ್ಯಾತ್ಮಿಕ ಗಣಿತ ಅಂದ್ರೆ ಸ್ಪಿರಿಚುವಲ್ ಮ್ಯಾಥಮ್ಯಾಟಿಕ್ಸ್ ಅಂತ ಬಹಳ ಸುಂದರವಾಗಿ ಕರೆಯುತ್ತೆ. ಇದೊಂದು ಸರಳ ಲೆಕ್ಕಾಚಾರ. ಲೆಕ್ಕದ ಒಂದು ಬದಿಯಲ್ಲಿ ಇಡೀ ಪ್ರಪಂಚದ ಸಂಪತ್ತು, ಅಧಿಕಾರ, ಕೀರ್ತಿ ಎಲ್ಲವನ್ನೂ ಇಡಿ. ಇನ್ನೊಂದು ಬದಿಯಲ್ಲಿ ನಿಮ್ಮ ಆತ್ಮವನ್ನ, ನಿಮ್ಮ ಸೈಕೆಯನ್ನ ಇಡಿ. ಯೇಸು ಕೇಳೋ ಪ್ರಶ್ನೆ, ಇವೆರಡರಲ್ಲಿ ಯಾವುದು ಹೆಚ್ಚು ಮೌಲ್ಯಯುತ? ಇದು ನಮ್ಮ ಜೀವನದ ಆದ್ಯತೆಗಳ ಬಗ್ಗೆ ಗಂಭೀರವಾಗಿ ಯೋಚಿಸುವ ಹಾಗೆ ಮಾಡುತ್ತೆ. ಪ್ರಪಂಚದ ಎಲ್ಲವೂ ಅಳಿದು ಹೋಗುವಂಥದ್ದು, ಆದರೆ ಆತ್ಮ ನಿರಂತರವಾದುದು. ಸೊ ಅಳಿಯೋ ವಸ್ತುವಿಗಾಗಿ ಅಳಿಯದ ಆತ್ಮವನ್ನ ಕಳ್ಕೊಳ್ಳೋದು ಮೂರ್ಖತನದ ವ್ಯಾಪಾರ ಅನ್ನೋದು ಇದರ ಸಾರ. ಅದೇ ಇದರ ಸ್ಪಷ್ಟ ಸಂದೇಶ. ಇದು ನಮ್ಮನ್ನ ನೇರವಾಗಿ 4ನೇ ಹಂತಕ್ಕೆ, ಅಂದ್ರೆ ಇಂದಿನ ಜೀವನಕ್ಕೆ, ಇದರ ಅನ್ವಯಕ್ಕೆ ಕರ್ಕೊಂಡ್ಬರುತ್ತೆ. ಹೌದು, ಈ ಗಹನವಾದ ಬೋಧನೆಗಳನ್ನ ನಮ್ಮ ದೈನಂದಿನ ಜೀವನಕ್ಕೆ, ಅದರಲ್ಲೂ ಈ ತಪಸ್ಸು ಕಾಲಕ್ಕೆ ಹೇಗೆ ಅಳವಡಿಸ್ಕೊಳ್ಬೋದು? ಸಾಮಾನ್ಯವಾಗಿ ತಪಸ್ಸು ಕಾಲದಲ್ಲಿ ಜನರು ತಮಗೆ ಇಷ್ಟವಾದದ್ದನ್ನ, ಅಂದ್ರೆ ಮಾಂಸ, ಸಿಹಿ ತಿಂಡಿ, ಸಿನಿಮಾ ನೋಡೋದನ್ನ ಬಿಡ್ತಾರೆ. ಇದು ಸಾಕೆ? ಮೂಲ ಪಠ್ಯ ಹೇಳೋ ಹಾಗೆ ಅದೊಂದು ಒಳ್ಳೆ ಆರಂಭ. ಅದು ನಮ್ಗೆ ಬಾಹ್ಯ ಶಿಸ್ತನ್ನ ಕಲಿಸುತ್ತೆ. ಆದ್ರೆ ಯೇಸುವಿನ ಬೋಧನೆಯ ತಿರುಳು ಅದಕ್ಕಿಂತ ಬಹಳ ಆಳವಾದದು. ನಿಜವಾದ ತ್ಯಾಗ ಅಂದ್ರೆ ನಮ್ಮ ನಾಲಿಗೆಯ ರುಚಿಯನ್ನ ನಿಯಂತ್ರಿಸೋದಷ್ಟೇ ಅಲ್ಲ, ನಮ್ಮ ನಾಲಿಗೆಯಿಂದ ಬರೋ ಕೋಪದ ಮಾತುಗಳನ್ನ ನಿಯಂತ್ರಿಸೋದು, ನಮ್ಮ ಹೆಮ್ಮೆಯನ್ನ ತ್ಯಜಿಸೋದು, ಇತರರ ಬಗ್ಗೆ ಇರೋ ನಿರ್ಲಕ್ಷ್ಯ ಮತ್ತು ತೀರ್ಪು ಮಾಡೋ ಮನೋಭಾವವನ್ನ ಬಿಡೋದು. ಅಂದ್ರೆ ಸಿಹಿ ತಿಂಡಿ ಬಿಡೋದಕ್ಕಿಂತ ನಮ್ಮ ಅಹಂಕಾರವನ್ನ ಬಿಡೋದು ಹೆಚ್ಚು ಕಷ್ಟ ಮತ್ತು ಹೆಚ್ಚು ಮುಖ್ಯ. ಜೀವನದಲ್ಲಿ ಬರೋ ಕಷ್ಟಗಳನ್ನ ನಾವು ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸ್ಕೊಳ್ಳೋದು. ಕಷ್ಟಗಳು ಬಂದಾಗ ದೇವರಿಗೆ ದೂರುವ ಬದಲು ಅವುಗಳನ್ನ ಒಂದು ಅವಕಾಶವಾಗಿ ನೋಡೋದೆ. ಖಂಡಿತ. ಜೀವನದಲ್ಲಿ ರೋಗ, ಆರ್ಥಿಕ ಸಂಕಷ್ಟ, ಅವಮಾನಗಳು ಅಥವಾ ಸಂಬಂಧಗಳಲ್ಲಿ ಬಿರುಕುಗಳು ಬಂದಾಗ ನನಗೆ ಯಾಕೆ ಹೀಗೆ ಅಂತ ದೂರತ ಕೂರುವ ಬದಲು, ಇದು ನನ್ನ ಅನುದಿನದ ಶಿಲುಬೆ, ಇದನ್ನ ನಾನು ಕ್ರಿಸ್ತನ ಜೊತೆ ಸೇರಿ ಸಹನೆಯಿಂದ ಹೊರಬೇಕು ಅಂದುಕೊಳ್ಳೋದು. ನನ್ನ ವೈಯಕ್ತಿಕ ನೋವನ್ನು ಒಂದು ದೊಡ್ಡ ಆಧ್ಯಾತ್ಮಿಕ ಉದ್ದೇಶದ ಭಾಗವಾಗಿ ನೋಡೋದು. ಈ ದೃಷ್ಟಿಕೋನವೇ ನಮ್ಮನ್ನ ಬದಲಾಯಿಸುತ್ತೆ. ಹಾಗಾದರೆ ಈ ತಪಸ್ಸು ಕಾಲವು ನಮ್ಮ ಜೀವನದ ಆದ್ಯತೆಗಳನ್ನ, ಅಂದ್ರೆ ಪ್ರಯಾರಿಟೀಸನ್ನ ಮರುಪರಿಶೀಲಿಸೋ ಒಂದು ಸುಸಮಯ, ಒಂದು ರೀತಿಯ ಲೈಫ್ ಆಡಿಟ್ ಮಾಡೋ ಸಮಯ. ಈ ಆಡಿಟ್ ಹೇಗಿರಬೇಕು? ನಾವು ನಮ್ಮನ್ನೇ ಕೆಲವು ನೇರ ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕು. ನಮ್ಮ ಮೂಲ ಪಠ್ಯ ಇದನ್ನ ಪ್ರೇರೇಪಿಸುತ್ತೆ. ನಾನು ಹಣ, ಅಧಿಕಾರ ಮತ್ತು ಹೆಸರಿನ ಹಿಂದೆ ಎಷ್ಟು ವೇಗವಾಗಿ ಓಡ್ತಾ ಇದ್ದೀನಿ ಅಂದ್ರೆ ನನ್ನ ಆತ್ಮದ ಆರೋಗ್ಯವನ್ನೇ ಕಡೆಗಣಿಸ್ತಾ ಇದ್ದೀನಾ? ನಾನು ನನ್ನ ಕುಟುಂಬಕ್ಕೆ, ನನ್ನ ಆರೋಗ್ಯಕ್ಕೆ, ನನ್ನ ಮಾನಸಿಕ ಶಾಂತಿಗೆ ಕೊಡಬೇಕಾದ ಸಮಯವನ್ನ ಬೇರೆಲ್ಲೋ ವ್ಯಯಿಸ್ತಿದ್ದೀನಾ? ಈ ತಪಸ್ಸು ಕಾಲವು ನಮ್ಮ ಜೀವನದ ನಕ್ಷೆಯನ್ನ ತೆಗೆದು ನಾವು ಸರಿಯಾದ ದಿಕ್ಕಿನಲ್ಲಿ ಸಾಕ್ತಾ ಇದೀವಾ ಅಂತ ಪರಿಶೀಲಿಸೋ ಒಂದು ಅದ್ಭುತ ಅವಕಾಶ. ಒಟ್ಟಾರೆಯಾಗಿ ಈ ಚರ್ಚೆಯಿಂದ ಸ್ಪಷ್ಟ ಆಗೋದೇನೆಂದ್ರೆ, ನಮ್ಮ ಮೂಲಪಠ್ಯ ಹೇಳೋ ಹಾಗೆ ಶಿಲುಬೆ ಇಲ್ಲದೆ ಕಿರೀಟವಿಲ್ಲ, ನೋ ಕ್ರಾಸ್ ನೋ ಕ್ರೌನ್ ಅಂತ. ಯೇಸುವಿನ ಪುನರುತ್ಥಾನದ ಮಹಿಮೆಯಲ್ಲಿ ಪಾಲುದಾರರಾಗಬೇಕಾದ್ರೆ ಮೊದಲು ಅವರ ಕಷ್ಟಾನುಭವಗಳ, ತ್ಯಾಗದ ಹಾದಿಯಲ್ಲಿ ನಡೆಯುತ್ತೆ ಸಿದ್ಧರಿರಬೇಕು. ಸುಖದ, ಸ್ವಾರ್ಥದ ದಾರಿಯಲ್ಲಿ ನಡೆದು ಆಧ್ಯಾತ್ಮಿಕ ಮಹಿಮೆಯನ್ನ ತಲುಪಕ್ಕೆ ಸಾಧ್ಯವಿಲ್ಲ ಅನ್ನೋದು ಇದರ ಸ್ಪಷ್ಟ ಸಂದೇಶ. ಹೌದು, ತಪಸ್ಸು ಕಾಲವು ಈ ಶಿಲುಬೆಯ ಹಾದಿಯಲ್ಲಿ ನಡೆಯಲು ನಮಗೆ ನೀಡಲಾದ ಒಂದು ತರಬೇತಿಯಷ್ಟೇ. ಇದು ಕೇವಲ 40 ದಿನಗಳ ಆಚರಣೆಯಲ್ಲ, ಬದಲಾಗಿ ಇಡೀ ವರ್ಷ ಈ ಮನೋಭಾವದಲ್ಲಿ ಬದುಕಲು ಬೇಕಾದ ಸಿದ್ಧತೆ. ಚರ್ಚೆಯನ್ನ ಮುಗಿಸೋ ಮುನ್ನ ಕೇಳುಗರು ಆಲೋಚಿಸಲು ಒಂದು ಪ್ರಶ್ನೆ. ಈ ಆಧುನಿಕ ಜಗತ್ತಿನಲ್ಲಿ ಯಶಸ್ಸನ್ನ ಅಳೆಯಲು ನೂರಾರು ಮಾಪನಗಳಿವೆ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಮ್ಮ ಕಾರಿನ ಮಾಡೆಲ್, ನಮ್ಮ ಮನೆಯ ಗಾತ್ರ, ನಮ್ಮ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್. ಹೌದು, ಇವೆಲ್ಲವೂ ನಮ್ಮ ಯಶಸ್ಸಿನ ಅಳತೆಗೋಲುಗಳಾಗಿವೆ.
ಆದ್ರೆ ನಮ್ಮ ಆತ್ಮದ ಆರೋಗ್ಯವನ್ನ ಅಳೆಯಲು ನಾವು ಯಾವ ಮಾಪನವನ್ನ ಬಳಸ್ತಾ ಇದ್ದೀವಿ? ಈ ತಪಸ್ಸು ಕಾಲವು ಆ ಹೊಸ ಮಾಪನವನ್ನ ನಮಗಾಗಿ ನಾವು ಕಂಡುಕೊಳ್ಳಲು ಒಂದು ಅವಕಾಶವಾಗಬಹುದೇ? ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.